ನಮ್ಮ ಯಜಮಾನ್ರಿಗೆ ಭಯ ನೋಡಿ ಎಷ್ಟಿದೆ. ಪ್ರಿಂಟು ನಂದಲ್ಲ ನಿಂದು ಅಂತ. ನಮ್ಮ ಆಯುಧ ಪೂಜೆ ಅಂದರೆ ನಮ್ಮ ಆಫೀಸ್ ಪೂಜೆನೇ ನಮಗೆ. ಇವತ್ತಿಂದ ಸ್ಟಾರ್ಟ್ ಆಯಿತು. ಹೌದು ಸ್ವಾಮಿ, ನಮ್ಗೆ ಏನಂದ್ರೆ ಅವ್ರು ದುಡ್ಡು ಇಟ್ಕೊಂಡು ಜಗಳ ಆಡ್ತಾ ಇರ್ತಾರಲ್ಲ, ಅದನ್ನ ನೋಡ್ಬೇಕು, ಅದು ಮಜಾ ಅಂತ. ಸುಧಾಮೂರ್ತಿ ಯಾರು? ರಂಗಣ್ಣ ಚೆನ್ನಾಗಿ ನಿದ್ದೆ ಹೊಡೆದಲ್ವಾ? ಅದನ್ನ ನೋಡಿ ತಿನ್ಬೇಕು ಅನ್ನಿಸ್ತು ಮನು ಅಂತಂದ್ರೆ ಬೇಡ, ಅದ್ರೊಳಗಡೆ ಎಲ್ಲ ಹುಳ ಇರತ್ತೆ ಅಂದ್ರು. ಸಂಡೇ ಅಲ್ವಾ, ವೆಜ್ಜು ನಾವು ಇವತ್ತು ನಾಳೆ. ಇವತ್ತಿನ ಮೋಸ್ಟ್ ಅವೈಟೆಡ್ ಟೈಮ್ 7 o'clock. ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ, ಇನ್ನೊಂದು 10 minutes ಇದೆ. ಆ್ಯಸ್ ಯೂಶುವಲ್ ಸಂಡೇ ಮನೆ ಕ್ಲೀನಿಂಗ್ ನಡೀತಾ ಇದೆ. ನಮ್ಮ ಯಜಮಾನ್ರಿಗೆ ಭಯ ನೋಡಿ ಎಷ್ಟಿದೆ. ಎಲ್ಲಾನು ನಾನು ಏನೋ ಹೇಳ್ತಾವ್ರೆ ಸೀರಿಯಸ್ ಆಗಿ ಅಂದ್ರೆ, ನೋಡು ಇದು ಫುಟ್ ಪ್ರಿಂಟು ನಂದಲ್ಲ ನಿಂದು ಅಂತ. ನಾನೇ ತಪ್ಪು ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಇಲ್ಲಿ ಕ್ಲೀನ್ ಮಾಡ್ಕೊತೀನಿ. ರಾತ್ರಿ ರಾಗಿ ಹಸಿಟ್ಟು ಜಾಡಿ ಇಡಿದ್ನಲ್ಲ, ಕಿಚನಲ್ಲೆಲ್ಲ ರಾಗಿ ಹಸಿಟ್ಟು ಬಿದ್ದೈತೆ. ಅದನ್ನ ಮರ್ತ್ಬಿಟ್ಟೆ ನಾನು. ಕಿಚನಿಂದ ಕಾಫಿ ಮಾಡ್ಕೊಂಡು ಬಂದವಳು ಹಂಗೆ ಕೂತ್ಕೊಂಡ್ನಲ್ಲ, ಇದು ಫುಟ್ ಪ್ರಿಂಟ್ ಬಿದ್ಬಿಟ್ಟು ನೋಡಿದೆ. ನಾನು ಮನೆ ಕ್ಲೀನ್ ಮಾಡ್ಕೊಂಡು ಅಲ್ಲ, ಅದು ನೀನೇ ಯಾವಾಗನು ಮಾಡೋದು. ನಾವು ಹಿಂಗೆ ರೇರ್ ಮಾಡಿ ನೋಡು, ಈಗಲೂ ನೀನೇ ಮಾಡ್ತಾ ಇರೋದು. ನಾನು ಮಾಡ್ತೀನಿ, ಬಟ್ ನಾನು ತೀರಾ ಕಮ್ಮಿ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ನಮ್ಮ ಮನೆಯಲ್ಲಿ ನಡೀತಾ ಇದೆ ಸಂಡೇ ಕ್ಲೀನಿಂಗ್ ಪ್ರೋಗ್ರಾಮ್. ಬೆಡ್ನಷ್ಟೇ ಆಯುಧ ಪೂಜೆ ಇದೆಯಲ್ಲ, ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಬಿಡೋಣ ಸಿಸ್ಟಮ್ದು. ನಮ್ಮ ಆಫೀಸ್ ಮೇಯ್ನ್ ಇರೋದೇ ನಮ್ಮ ಆಫೀಸ್. ನಮ್ಮ ಆಯುಧ ಪೂಜೆ ಅಂದರೆ ನಮ್ಮ ಆಫೀಸ್ ಪೂಜೆನೇ ನಮಗೆ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಮನು ಅಂದರು 3 days ಇದೆ, ಪುನಃ ಧೂಳು ಕೂರತ್ತೆ, ಪುನಃ ಬೆಡ್ನಷ್ಟೇ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂತೀಯ ನೀನು. ಇವಾಗ ಅಲ್ಲಿ ರಫ್ ಆಗಿ ಮಾಡ್ಕೊ, ಮೇನ್ ಥಿಂಗ್ ಏನಿದೆ ಆಸ್ ಯೂಶುವಲ್ ಎವ್ರಿ ಸಂಡೇ ಮಾಡೋ ಥರ ಡೀಪ್ ಕ್ಲೀನ್ ವೆಡ್ನಸ್ಡೇ ಮಾಡ್ಕೊ ಅಂತ. ಅದಕ್ಕೆ ಇವತ್ತು ಬಾಕಿದೆಲ್ಲ ಕ್ಲೀನಿಂಗ್ ಮುಗಿಸ್ಕೊಬಿಟ್ಟು ಆಫೀಸ್ ರೂಮ್ ಒಂದು ರಫ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಇಟ್ಕೊಂಡ್ರೆ ಅದು ಹೆಚ್ಚು ಕಮ್ಮಿ ನನಗೆ ಒನ್ ಅವರ್ ಆದ್ರೂ ಆಗೋಗ್ಬಿಡುತ್ತೆ ಆಫೀಸ್ ರೂಮ್ ಡೀಪ್ ಕ್ಲೀನ್ ಮಾಡಕ್ ಹೋದ್ರೆ. ಸಾಹೇಬ್ರಿಗೆ 1 hour ಎಂಟ್ರಿ ಇರಲ್ಲ, ಅದು ಯೋಚನೆ ಮಾಡ್ತಾವ. ಹೌದು ಸ್ವಾಮಿ, ಇವತ್ತಿಂದ ಸ್ಟಾರ್ಟ್ ಆಯ್ತು. ಹೌದು ಸ್ವಾಮಿ. ಬಟ್ ಈ ವರ್ಷ ನಾನೇನು ನೋಡಲ್ಲ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಮಿಡ್ಡಲ್ಲಿ ನೋಡಕ್ ಸ್ಟಾರ್ಟ್ ಮಾಡಿದ್ರೆ, ಬಟ್ ಇವತ್ತಿನ ಪ್ರೋಗ್ರಾಮ್ ಅದೆಲ್ಲ ನೋಡಲ್ಲ ನಾನು. ಇಲ್ಲ, ಚಾನ್ಸೇ ಇಲ್ಲ. ನನ್ಗೆ ಏನಂದ್ರೆ ಅವ್ರು ದುಡ್ಡು ಇಟ್ಕೊಂಡು ಜಗಳ ಆಡ್ತಾ ಇರ್ತಾರಲ್ಲ, ಅದನ್ನ ನೋಡ್ಬೇಕು, ಅದು ಮಜಾ ಅಂತ. ಜನಗಳಿಗೆ ಇಂಟ್ರೆಸ್ಟ್ ಇರೋದೇ ಅದು ಮನು. ನಾನು ನೀನು ಅಷ್ಟೇ ದುಡ್ಡು ಇಟ್ಕೊಂಡು ಜಗಳ ಆಡಿದ್ರೆ ವಿಡಿಯೋಸ್ ನೋಡು, ನಮ್ದು ಎಗ್ಗ ಮುಗ್ಗ ಓಡತ್ತೆ. ನಿಂಗೆ ಆರಾಮಾಗಿ ಹೌದು ಸ್ವಾಮಿ ಅನ್ಕೊಂಡಿದ್ರೆ ನೋಡಲ್ಲ, ಇಂಟ್ರೆಸ್ಟ್ ಬರಲ್ಲ. ಅಯ್ಯಮ್ಮ, ಯಾಕೆ ಹೇಳ್ತೀರಾ? ಜಗಳ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಮಿಬ್ರಿಗೂ. ನೆನಪೇ ಇಲ್ಲ ನಮಗೆ ಯಾವಾಗ ಜಗಳ ಆಡ್ತೀವಿ ಅಂತ. ಹಂಗೆ ಸಡನ್ನಾಗಿ ಒಂದು ವಿಚಾರ ನೆನಪಾಯಿತು. ಬೆಳಗ್ಗೆ ಎದ್ದು ಬಂದಾಗ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ, ಸುಧಾಮೂರ್ತಿ ಅವರು ಮಾತಾಡ್ತಾ ಇದ್ರು. ನಾನು ರೀಸೆಂಟಾಗಿ 1-2 ಸರಿ ಹೇಳಿದೆ ಗೊತ್ತಾ, ನನಗೆ ಸ್ಕ್ಯಾಮ್ ಕಾಲ್ ಬಂದಿತ್ತು. ನಿಮ್ಮ ಆಧಾರ್ ನಂಬರ್ನ ಯಾವುದೋ ಲಾಡ್ಜಲ್ಲಿ, ಯಾವುದೋ 5 star ಹೋಟೆಲಲ್ಲಿ ನಿಮ್ಮ ಆಧಾರ್ ನಂಬರ್ನ ಕೊಟ್ಟು ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬೇರೆ ಬೇರೆ ಏನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ವಿತಿನ್ 2 hours ಅಲ್ಲಿ ನಿಮ್ಮ ಡೀಟೇಲ್ಸ್ ಕೊಡಬೇಕು, ಕೇಸ್ ಕ್ಲೋಸ್ ಮಾಡಬೇಕು ಅಂದರೆ ಹಂಗೆ ಹಿಂಗೆ ಅಂತ. ಸೇಮ್ ಡಿಟ್ಟೋ ಇವನ್ ಸುಧಾಮೂರ್ತಿಯವ್ರಿಗೂ ಆಗಿದೆ ಅಂತೆ. ಫೇಸ್ಬುಕ್ಕಲ್ಲಿ ಬಂತು ಅದು. ಸೊ ಇವಾಗ ಬೆಂಗಳೂರು ಪೊಲೀಸ್ನವರು ಅದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಈ ಥರ ಸ್ಕ್ಯಾಮ್ ಕಾಲ್ಗಳು ಹೋಗ್ತಾ ಇದೆಯಂತೆ. ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರಂತೆ, ಅವ್ರ ಸೋಷಿಯಲ್ ಮೀಡಿಯಾಗಳು ಹ್ಯಾಕ್ ಆಗ್ತಿದಾವಂತೆ. ಸೊ ಬಿ ವೆರಿ ಕೇರ್ಫುಲ್. ನೀವು ಗೊತ್ತಿಲ್ಲ. ಸೊ ಅದು ಬೆಂಗಳೂರು ಪೊಲೀಸ್ನವರೇ ಅಫಿಷಿಯಲ್ ಆಗಿ ಒಂದು ಟೋಲ್ ಫ್ರೀ ನಂಬರ್ನ ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಅಂತ ಇವಾಗ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನ ಹೇಳಿದ್ರೆ ಸುಮಾರು ಜನಕ್ಕೆ ಹೆಲ್ಪ್ ಆಗ್ಬೋದಲ್ವಾ ಅಂತ ಹೇಳ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಕಾಲ್ಸ್ ಬಂದು ಹೇಳಿದಾಗ ಸಡನ್ ಆಗಿ ಪ್ಯಾನಿಕ್ ಆಗ್ಬಿಡಿ. ಯಾಕೆಂದ್ರೆ ನಾನು ಸಡನ್ ಆಗಿ ಅವ್ರ ಹತ್ರ ಹೇಳಿದಾಗ ಪ್ಯಾನಿಕ್ ಆದೆ. ಆಮೇಲೆ ಒಂದ್ ಸ್ವಲ್ಪ ಧೈರ್ಯ ಮಾಡಿ ಮಾತಾಡಿದಾಗ ತುಂಬಾ ರೂಢಾಗಿ ಮಾತಾಡ್ತಾರೆ ಆ ಕಡೆಯಿಂದ. ಏನೋ ಯಾರೋ ನಿಜವಾಗ್ಲೂ ಪೊಲೀಸ್ ಆಫೀಸರ್ಗಳೇ ಮಾತಾಡ್ತಿದ್ದಾರೇನೋ ಅಂತ. ಬಟ್ ಅವ್ರದ್ದು ಇಂಗ್ಲಿಷ್ ಅಂತೂ ಕೊಲೆ ಅಂತೂ ಲಿಟ್ರಲಿ ಮರ್ಡರ್ ಮಾಡಾಕ್ತಾ ಇರ್ತಾರೆ.
ಸೊ ಹಂಗಾಗಿ ಬಿಲೀವ್ ಮಾಡಬೇಡಿ. ಆ ನಂಬರು 19 ಇಲ್ಲೆಲ್ಲೋ ಸೇವ್ ಮಾಡಿದೆ, ಒಂದು ನಿಮಿಷ ತೆಗೆದ್ಬಿಟ್ಟು ಹೇಳ್ತೀನಿ. ಸುಧಾಮೂರ್ತಿ 5ನೇ ಸೆಪ್ಟೆಂಬರ್ ಓಣಂ ಹಬ್ಬದ ದಿನ ನನಗೆ ಒಂದು ಫೋನ್ ಬಂತು. ಅದರಲ್ಲಿ ಟ್ರೂ ಕಾಲರ್ದಲ್ಲಿ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಇತ್ತು. ನನಗೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನ ಹಿಂದೆ ಒಂದು ಯಾವ್ದೋ ಬೋರ್ಡ್ ಮೇಲೆ ನೀವು ಬರ್ತೀರಾ ಅಂತ ಕೇಳಿದ್ರು. ನಾನು ಆಗೋದಿಲ್ಲ ಅಂದಿದ್ದೆ. ಬಹುಶಃ ಇನ್ನೊಂದ್ ಸರ್ತಿ ಅವ್ರು ಕೇಳಿದಾರೆ ಅಂತ ಇಟ್ಕೊಂಡು ನಾನು ಫೋನ್ ಎತ್ತಿದ್ರೆ ಆಚೆಗೆ ಒಂದು ಹುಡುಗನ ಧ್ವನಿ ಬಂತು. ನಿಮ್ಮ ನಂಬರ್ ಇದೇನಾ? ನಾನು ಹೌದು ಅಂದೆ. ನಿಮ್ದು ನಂಬರ್ ಮೇಲೆ ಅದು ಅಶ್ಲೀಲ ವಿಡಿಯೋಗಳು ಬರ್ತಾ ಇದೆ, ಅದಕ್ಕೆ ಇನ್ನೊಂದು ಗಂಟೆಯಲ್ಲಿ ನಾವು 2 ಗಂಟೆಯಲ್ಲಿ ನಾವು ಅದನ್ನ ಕ್ಲೋಸ್ ಮಾಡ್ಬಿಡ್ತೀವಿ, ನಿಮ್ಮ ಮೇಲಿಂದ ನಿಮ್ಗೆ ಮೊಬೈಲ್ ಯೂಸ್ ಮಾಡಕ್ ಆಗೋದಿಲ್ಲ ಅಂತ. ನನಗೆ ಬಹಳ ಆಶ್ಚರ್ಯ ಆಯ್ತು. ಮೊದಲನೇದಾಗ ಅಂತ ಅಶ್ಲೀಲ ವಿಡಿಯೋಗಳು ನಮ್ಮ ಕಡೆ ಇಲ್ಲೇ ಇಲ್ಲ. ಎರಡನೇದು, ಹಾಗಿದ್ರೆ ನಾನು ಕರೆದು ಇವರು ಆಫ್ ಯಾಕೆ ಮಾಡ್ತಾರೆ ಅಂತ. ಅದಕ್ಕೆ ನಾನು ಕೇಳಿದೆ, ಅದೆಲ್ಲ ಇರ್ಲಿ, ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಫೋನ್ ಮಾಡ್ತೀರಿ? ನಾನು ಸೆಂಟ್ರಲ್ ಸರ್ಕಾರದ ವತಿಯಿಂದ ಮಾತಾಡ್ತಾ ಇರೋದು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು. ನಿಮ್ದು ಜನವರಿಯಲ್ಲೇ ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಅಂದ್ರು. ನಾನು ಆಧಾರ್ ಕಾರ್ಡ್ ನನ್ಗೇನು ಗೊತ್ತಿರೋದಿಲ್ಲ, ನಾನು ಕೊಟ್ಟಾಗಿಲ್ಲ. ಅದನ್ನ ನಾನು ಸೆಕ್ರೆಟರಿ ಕೇಳ್ತೀನಿ, ಯಾಕಂದ್ರೆ ನಾನು ಹೆಚ್ಚಿನ ವೇಳೆಯಲ್ಲಿ ಬೇರೆ ಕೆಲಸದಲ್ಲಿ ಇರ್ತೀನಿ. ಅದು ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಕೊಟ್ಟಿಲ್ಲ ಅಂದೆ. ಅಷ್ಟೊತ್ತಿಗೆ ನನ್ನ ಸಹಾಯಕಿಯಾದ ಟೆರಿಸಾ ಸ್ಟೀಫನ್ ಬಂದ್ರು. ಅವ್ರು ಹೇಳಿದ್ರು, ಮೇಡಮ್ ತಕ್ಷಣ ಅದನ್ನ ಕಟ್ ಮಾಡಿ, ಯಾಕೆ ಅಂದ್ರೆ ಅವನು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾನೆ. ಆಮೇಲೆ ನಾನು ಕೇಳಿದೆ, ನೀವ್ಯಾರು? ನನ್ನ ಹೆಸರು, ತನ್ನ ಹೆಸರು ಕೊಟ್ಟ ಅವನು. ಆಮೇಲೆ PRO ಆಫೀಸ್ ಹೋದ. ಆತನ ಮಾತಿನ ವರಸೆನೆ ಬಹಳ ರಫ್ ಆಗಿತ್ತು. ನಾನು ಇಂಥ ರಫ್ ಮಾತಾಡೋನು PRO ಇರ್ತಾನ ಅನ್ಕೊಂಡೆ. ಹಾಗ ಅನ್ಕೊಂಡು ನಾನು ಅದನ್ನ ಟೆಲಿಫೋನು ಕಟ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯ್ತು ಏನಂದ್ರೆ ಇದು ಫ್ರಾಡ್ ಇದೆ ಅಂತ ಹೇಳಿ. ಈ ತರ ವಯಸ್ಸಾದವ್ರಿಗೆ ಈ ಫೋನ್ ಬಂದ್ರೆ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಅಂದ್ರೆ ಎಷ್ಟು ಬೇಗ ಮೋಸ ಹೋಗ್ತಾರಲ್ಲ ಅನ್ಸಿ ನನಗೆ ಅಧೀರತೆ ಅನ್ನಿಸ್ತು. ಈ ತರ ಅನೇಕ ಫ್ರಾಡ್ಗಳು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಧೈರ್ಯದಿಂದ 1930 1930 ಅಂತ ನಂಬರ್ ಇದೆ, ಅದಕ್ಕೆ ನೀವು ಫೋನ್ ಮಾಡಿ. ಅವರು ನೀವು ಕ್ಯೂದಲ್ಲಿ ಇದ್ದೀರಾ ಅಂತ ನಿಂತ್ಕೊಳ್ಳಿ. ಅವ್ರು ತಿರ್ಗಾ ನಿಮ್ಮನ್ನು ಕೇಳ್ತಾರೆ. ಅವ್ರು ಪ್ರತಿಯೊಂದು ನೀವು ಹೇಳಬೇಕಾಗುತ್ತೆ. ಅವ್ರಿಗೆ ಹೇಳಿ. ಎಲ್ಲರಿಗೂ ಇದು ನಾನು ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟಾಗಿತ್ತು. ಸೇಮ್ ಡಿಟೋ ನನಗೂ ಹಿಂಗೆ ಆಗಿದ್ದು. ಇವರಿಗೆ ಅಶ್ಲೀಲ ವಿಡಿಯೋಗಳು ಶೇರ್ ಆಗಿದೆ ಅಂತ ಹೇಳಿದ್ರು. ಬಟ್ ನನಗೆ ಯಾವುದೋ ಒಂದು 5 ಸ್ಟಾರ್ ಹೋಟೆಲಲ್ಲಿ ನಿಮ್ಮ ಆಧಾರ್ ಕಾರ್ಡಿಂದ ಹೋಟೆಲ್ ರೂಮ್ ಬುಕ್ ಆಗಿದೆ, ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸಿದ್ದಾರೆ ಅಂತ ಹೇಳಿದ್ರು. ಈ ಥರ ಸ್ಕ್ಯಾಮ್ ಕಾಲ್ಗಳು ತುಂಬ ಜಾಸ್ತಿ ಆಗೋಗಿದೆ ಇತ್ತೀಚೆಗೆ. ಹಂಗಾಗಿ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ. ಬಂದರೆ 1930ಗೆ ಇಮಿಡಿಯೇಟ್ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿ. ಬಟ್ ನನಗೆ ಸ್ಕ್ಯಾಮ್ ಕಾಲ್ ಬಂದಾಗ ಅಲ್ಲೇ 2 ಮಂತ್ಸ್ ಆಯಿತು ನನಗೆ ಬಂದು. ಈ ಥರ ಇನ್ನೂ ಯಾವುದೇ ರೀತಿ ಕ್ರಿಯೇಟ್ ಮಾಡಿರಲಿಲ್ಲ. ಈಗ ಬೆಂಗಳೂರು ಸೆಂಟ್ರಲ್ ಪೊಲೀಸ್ ಅವರೇ ಮಾಡಿದ್ದಾರೆ. ಯೂಸ್ ಮಾಡ್ಕೊಳ್ಳೋಣ, ಇದನ್ನ ಕೇರ್ಫುಲ್ ಆಗಿರೋಣ. ಯಾವುದೇ ಸ್ಕ್ಯಾಮ್ ಅಲ್ಲಿ ಬೀಳೋದು ಬೇಡ. ಬೆಂಗಳೂರು ಸಿಟಿ ಪೊಲೀಸ್ 1930 ಬರ್ದಿಟ್ಕೊಳ್ಳಿ ಒಂದು ಕಡೆ. ಎನಿ ಟೈಮ್ ಯಾರಿಗಾರು ಬರ್ಬೋದು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಇದನ್ನ ಆದಷ್ಟು ಹೇಳಿ ಶೇರ್ ಮಾಡಿ. ತುಂಬಾ ಸ್ಕ್ಯಾಮ್ ನಡೀತಾ ಇದೆ. ಇದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು ನೋಡಿ. 1:40ಕ್ಕೆ ಹೊರಗಡೆ ಬಂದೆ. ಅಲ್ಲೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಸಾಹೇಬ್ರು ಇಲ್ಲಿ ಬೆಳಗ್ಗೆ ಸೆಟ್ಲಾಗಿರೋರು ಇನ್ನೂ ಇಲ್ಲೇ ಇದ್ದಾರೆ. ಸಂಡೇ ನಿಂದಲ್ವಾ? ಸಂಡೇ ನಮ್ದು. ನಾವು ಇನ್ನೂ ಬ್ರಷು ಮಾಡಿ ಚೆನ್ನಾಗಿ ಹರಳೆಣ್ಣೆ ತಿಕ್ಕೊಟ್ಟಿದ್ದೀನಿ ತಲೆಗೆ. ಇಲ್ಲೆಲ್ಲ ಹೀಟ್ ಆಗ್ಬಿಟ್ಟಿದೆ ಮಂಜು, ಇಲ್ಲೆಲ್ಲ ಪಿಂಪಲ್ ಬರ್ತಾ ಇದೆ ಅಂತ. ಅದಕ್ಕೇನೆ ಹೊಟ್ಟೆಶ್ವಾಗ್ಬಿಡ್ತು. ದೇವರ ಮನೆ ಕ್ಲೀನ್ ಮಾಡೋಣ ಅನ್ಕೊಂಡೆ. ಇನ್ನು ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಇನ್ನು 1 hour 1.5 hour ಆದರೂ ಬೇಕಾಗುತ್ತೆ. ಅದಕ್ಕೆ ಮೊದಲು ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಟಿದೆ. ಚಪಾತಿ ಮಾಡಿಬಿಟ್ಟು ತಿನ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗು. ಎಂಜಾಯ್ ಮಾಡಿ. ನೀನು? ನಾವು ಅಷ್ಟೇ. ಹೊಟ್ಟೆ ಹುಟ್ಟಿದೆ. ಅಲ್ಲೇ 2 ಗಂಟೆ ಆಯಿತು. ಈಗ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 2:15 2:20 ಆಗೋಗ್ಬಿಡತ್ತೆ. ಆಮೇಲೆ ಕ್ಲೀನ್ ಮಾಡ್ಕೊಂಡು ಸಂಜೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಲ್ವಾ? ಓಕೆ, ಎನಿವೇಸ್ ನಾವು ಈಗ ಹೋಗ್ತೀವಿ. ನೀವೇನು ಮಾಡ್ತೀರಾ? ನಾವೇನು ಮಾಡಲ್ಲ. ಏನು ಮಾಡ್ತೀನಿ? ಎರಡು ಚಪಾತಿ ಅಷ್ಟೇ. ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ. ಕರ್ಡ್ ರೈಸ್ ತಿನ್ನೋಣ. ಚಪಾತಿಗೆ ಇದು ಪಲ್ಯ, ಯಾವುದು? ಬದನೆಕಾಯಿ ಪಲ್ಯ. ನಾನು ಚಪಾತಿ ಮಾಡಿ ಮುಗಿಸಾಯ್ತು. ಮನು ಸ್ನಾನಕ್ಕೆ ಹೋಗಿದ್ದಾರೆ. ಒಂದು 15-20 ಮಿನಿಟ್ಸ್ ಆದರೂ ನೀನು ತಗೊಂತೀಯ, ಟೈಮ್ ವೇಸ್ಟ್ ಮಾಡಲ್ಲ ನಾನು ಅಂದ್ಕೊಂಡು ಸ್ನಾನಕ್ಕೆ ಹೋದ್ರು. ನಾನು ಮುಗಿಸ್ಕೊಂಡು ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ ಟೈಮ್ ವೇಸ್ಟ್ ಅಲ್ವಾ ಅವ್ರು ಬರೋ ತನಕ. ಅದಕ್ಕೆ ಬಟ್ಟೆ ವಾಶ್ ಮಾಡಿದ್ನಲ್ಲ ನೆನ್ನೆ, ಅದೆಲ್ಲ ತಂದು ಡಂಪ್ ಮಾಡಿದೆ. ಎಲ್ಲ ಚೆನ್ನಾಗಿ ಒಣಗಿದೆ. ಇದನ್ನಾದ್ರು ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದು ಬೆಟರು. ಫುಲ್ ಹೊಟ್ಟೆಶ್ವಾಗೋಗಿದೆ. ಇವಾಗ ಅವ್ರಿಗೆ ವೆಯ್ಟಿಂಗ್ ಊಟ ಮಾಡೋಕ್ಕೆ.
ಹಿಂಗೆ ನೋಡಿ ನಮ್ದು ಯಾವಾಗ್ಲೂ ಬಂದು ಮಂಜು ಮಂಜು ಅಂತಾರೆ, ಬಾಕಿದೇನು ಮಾತಾಡಲ್ಲ. ಅದಕ್ಕೆ ನಾವು ಕೂಕೋ ಕೂಕೋ ಅಂತ ಇರ್ತೀವಿ. ಆಯ್ತಾ ಮನು? ಇನ್ನೂ ಇಲ್ಲ. ಬೇಗ ಬಾರಪ್ಪ, ಹೊಟ್ಟೆ ಆಗ್ತಾ ಇದೆ. ನೀನ್ ಬರೋ ವರ್ಷದಲ್ಲಿ ಎಷ್ಟೊಂದು ಕೆಲ್ಸಗಳು ಮುಗಿಸ್ತೆ ಗೊತ್ತಾ ನಾನು. ಗೊತ್ತಾಯ್ತು. ಹಾ. ಫೋನ್ ಮಾಡಿ ಹೇಳಿದ್ರು ರಂಗ. ಯಾರು? ರಂಗಣ್ಣ. ಓ, ಇವತ್ತು ಬಿಗ್ ಬುಲೆಟಿನಲ್ಲಿ ಬರ್ತೀನಿ ಹಂಗಾದ್ರೆ. ಅದೇ ಮತ್ತೆ. ಸಂಡೇ ರಜಾ, ಬಿಗ್ ಬುಲೆಟಿನು ಪಾಪ, ಇಲ್ಲ ಅಂದಿದ್ರೆ ಹಾಕಿರೋರು. ಆಯ್ತು, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಷ್ಟೇ ಸ್ವಲ್ಪನೇ ಇದ್ದಿದ್ದು. ಇದು ನಂದು, ಇದು ಮನುದು. ಇವಾಗ ಇದನ್ನೆಲ್ಲ ಎತ್ತು ಕಬೋರ್ಡಿಗೆ ಸೇರಿಸ್ಬಿಟ್ರೆ ಒಂದು ಕೆಲಸ ನೋಡಿ ಮುಗ್ದೇ ಹೋಯ್ತು ಮನು ಬರೋ ಅಷ್ಟರಲ್ಲಿ. ಹೆಂಗೆ ನಾವು ಹ್ಯಾಮ್ ಶರ್ಟ್ ಹೊಟ್ಟೆ ಸಿಗುತ್ತೆ, ಬೇಗ ತಿನ್ಬೇಕು ಇವಾಗ. ನಿನ್ಗೇನು ಜಾಸ್ತಿ, ನನ್ಗೆ ಅಶ್ವಾಗ್ತಾ ಇದೆ ಇಲ್ಲಿ. ಬೇಗ ಬನ್ನಿ. ಬಂದು ಊಟ ಮಾಡ್ತಾ ಹಿಂಗೆ ಮನುದು ಅದೊಂದು ಅಭ್ಯಾಸ ಇದೆ. ಊಟ ಮಾಡ್ಬೇಕಾದ್ರೆ ಚಾನಲ್ ಚೇಂಜ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವ್ದಾದ್ರು ಇಷ್ಟ ಆಗೋ ಪ್ರೋಗ್ರಾಮ್ ಸಿಗತ್ತಕ್ಕ, ಸ್ಪೆಷಲಿ ಕಾಮಿಡಿ ಪ್ರೋಗ್ರಾಮ್ಸು. ಅಚಾನಕ್ ಆಗಿ ಮೂವಿ ಸಿಕ್ತು, ಯಾವ್ದದು ರಾಮಶ್ಯಾಮಬಾಮ ಅಲ್ಲ, ರಾಮಶ್ಯಾಮಬಾಮ. ಒಳ್ಳೆ ಸೀನ್ ಬರ್ತಾ ಇದೆ, ಎಷ್ಟು ಸರಿ ನೋಡಿದ್ರು ಈ ಮೂವಿ ಬೋರ್ ಆಗಲ್ಲ, ನೋಡ್ತಾನೆ ಇರ್ತೀವಿ ಅಲ್ಲ. ಕಾಮಿಡಿ ಸಖತ್ತಾಗಿ ತೆಗೆದವ್ರು ಮಾತ್ರ. ಕಾಮಿಡಿ ಮಾತ್ರ ಒಂಥರ, ಯಾವಾಗ ನೋಡಿದ್ರು ಫ್ರೆಶ್ ಕಾಮಿಡಿ ಅನ್ಸುತ್ತೆ, ಎಷ್ಟು ಸರಿ ನೋಡಿದ್ರು ಬೋರ್ ಹೊಡಿಯಲ್ಲ. ಅದೇನೆ ಅದರಲ್ಲಿ ಶ್ರುತಿದು ಡೈಲಾಗ್, ಅವಳದು ಲ್ಯಾಂಗ್ವೇಜ್ ಚೆನ್ನಾಗೈತೆ ಮೇಯ್ನು ಶ್ರುತಿದು. ಸೊ ನಾವು ಮೂವಿ ನೋಡ್ತಾ ನೋಡ್ತಾ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಮೇಯ್ನ್ ಇದೊಂದು ಕೆಲಸ ಮುಗುರೆ. ಆ್ಯಕ್ಚುಲಿ ಇವತ್ತು ದೇವ್ರ ಮನೆನ ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೂ ಸೇರಿಸಿ, ಹಂಗಾಗಿ ಟೈಮ್ ಹಿಡಿಯುತ್ತೆ. ಹಂಗಾಗಿ ಊಟ ಮುಗಿಸ್ಕೊಂಡು ಬಂದಿದ್ದು, ಇಲ್ಲಾಂದರೆ ದೇವ್ರ ಪೂಜೆ ಇದೆಲ್ಲ ಮುಗಿಸ್ಕೊಂಡೇ ಹೋಗ್ತಾ ಇದೆ. ಟಕ್ಕ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ನೇನು ಮುಖ ತೊಳ್ಕೊಂಡು ಬಂದು ಪೂಜೆ ಮಾಡ್ಕೊಳ್ಳೋಣ, ಎಲ್ಲ ರೆಡಿ ಮಾಡಿ ಗಂಧಕಡ್ಡಿ ಕರ್ಪೂರ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಬಿಡೋಣ ಅನ್ಕೊಂಡು ಅಷ್ಟರಲ್ಲಿ ಗಂಧಕಡ್ಡಿ ಖಾಲಿಯಾಗಿ 1 ವೀಕ್ ಆಗಿದೆ. 1 ವೀಕಿಂದನೂ ಏನೋ ಇಬ್ಬರು ಹೊರಗಡೆ ಹೋದಾಗೆಲ್ಲ ಮರ್ತು ಬರ್ತೀವಿ. ಇವಾಗ ಎದ್ದೇಳ್ತಾವ್ರೆ ಸಾಹೇಬ್ರು, ಚೆನ್ನಾಗಿ ನಿದ್ದೆ ಹೊಡೆದೆ ಅಲ್ವಾ? ಅಯ್ಯಮ್ಮ, ಇವ್ರನ್ನ ಎತ್ತಕ್ಕೋಗಿ ನಾನೇ ಬಿದ್ದೋಯ್ತೀನಿ ದಡಕ್ಕಂತ. ಅವಾಗಲೇ ಏನೋ ಊಟ ಮಾಡ್ತಾ ಸ್ಕೆಚ್ ಹಾಕೊಂಡಿದ್ದು. ನನಗೆ ಯಾವುದದು ಮನು ಅದು ಆ್ಯಡ್ ತೋರಿಸಿದವರು, ಐಡ್ ಅಂಡ್ ಸೀಕ್ ಅಲ್ಲ, ಕುಕ್ಕಿ ಒಳಗಡೆ ಚಾಕ್ಲೇಟ್ ಸಿರಪ್ ಇರುತ್ತಲ್ಲ, ಅದೇನೋ ಚಾಕೋ ಏನೋ ತೋರಿಸೋದು, ಚಾಕೋ ಕ್ರೀಮೋ ಏನೋ ಮರ್ತೋಯ್ತು. ಅದನ್ನ ನೋಡಿ ತಿನ್ಬೇಕು ಅನ್ನಿಸ್ತು ಮನು ಅಂತಂದ್ರೆ, ಬೇಡ ಅದ್ರೊಳಗಡೆ ಎಲ್ಲ ಹುಳ ಇರತ್ತೆ ಅಂದ್ರೆ ನಾನು ಅಂತಿದ್ದಂಗೆನೆ ಐಡ್ ಅಂಡ್ ಸೀಕ್ ತಿನ್ಬೇಕು ಅನ್ನಿಸ್ತು. ಅದು ತುಂಬಾ ಫೇವ್ರೇಟ್ ನನಗೆ ಐಡ್ ಅಂಡ್ ಸೀಕ್. ಅದಕ್ಕೆ ತಿನ್ನಲ್ಲ, ತಿನ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ತಿನ್ಬೇಕು ಅನ್ಸುತ್ತೆ. ಅದು ನೋಡಿ ನೆನಪಾಗೋಯ್ತು. ಅದಕ್ಕೆ ಮನು ಅವಾಗಲೇ ಹೇಳ್ತಾ ಇದ್ರು, ನಾನು ಐಸ್ ಕ್ರೀಮ್ ತಿಂತೀನಿ, ನೀನು ಐಡ್ ಅಂಡ್ ಸೀಕ್ ತಗೊಂಡು ಬಂದು ಮನೇಲಿ ತಿನ್ನು, ಇಬ್ರು ಶೇರ್ ಮಾಡೋಣ. ಸೊ ಇವಾಗ ಅಲ್ಲೇ ಗಂಧಕಡ್ಡಿ ತಗೊಂಡು ತಿಂತೀಯ ಐಸ್ ಕ್ರೀಮ್ ನೀನು? ಇಲ್ಲ, ನಾನೇನೋ ಬೇರೆ ತಗೊಂಡು ಬರ್ತೀನಿ. ಹೌದಾ? ನಾನು ಐಡ್ ಅಂಡ್ ಸೀಕ್ ಏನು ತಗೊಳ್ಳಲ್ಲ, ಬೇಡ. ಅದು ಒಂದ್ಸರಿ ತಿನ್ಬಿಟ್ರೆ ಪದೇ ಪದೇ ತಿನ್ಬೇಕು ಅನ್ಸುತ್ತೆ. ಹೋಗ್ಮೇಲೆ ಯೋಚನೆ ಮಾಡೋಣ. ಸೊ ಬರೋಣ ಅಂತ ನಾನು ಎಷ್ಟು ಹೇಳ್ತೀನಿ, ನನಗೇನು ಬೇಡ, ನಾನು ಏನು ಬೇಡ ಅಂತ ಕರ್ಕೊಂಡು ಬಂದು ಅಲ್ವಾ, ನಿಂದು ಸಿಗ್ತಾನೆ ಇಲ್ಲ ಅಲ್ವಾ? ಹೈಡ್ ಅಂಡ್ ಸೀಕ್ ಇದೆಯಾ? ಎಲ್ಲೈತೆ? ಎಲ್ಲ ಬಿಸ್ಕೆಟು ಹೈಡ್ ಅಂಡ್ ಸೀಕ್ ಆಗತ್ತಾ? ಇಲ್ಲ ಅದು ನೋಡಿದ ತಕ್ಷಣ ಗೊತ್ತಾಗತ್ತೆ. ಈ ಥರ ಡೈರಿ ಮಿಲ್ಕ್ ಐತಲ್ಲ, ಆ ಥರ ಕವರ್ ಬರುತ್ತೆ. ಹೈಡ್ ಅಂಡ್ ಸೀಕ್ ಇದೆಯಾ? ಹಾಲು ಬೇಡ ಅವ್ರಿಗೆ ರೆಗ್ಯುಲರ್. ಈಗ ಸಾಯಂಕಾಲ ಹೊಡೆದಿದ್ದಲ್ಲ, ರೆಗ್ಯುಲರ್ ತಗೊಂತೀವಲ್ಲ. ಇಲ್ವಾ ಮನು? ಇಲ್ವಂತ. ದುರದೃಷ್ಟದ ಪರಮಾವಧಿ. ಬೇರೆ ಕಡೆ ಕರ್ಕೊಂಡಿದ್ದೆ ಮನೆಗ? ಹಂಗಾರೆ ಇದು ಒಂದೇ ತಗೊಂಡು ಬಂದಿದೆ ಬಿಡು, ಆಮೇಲಿಂದ ವಾಕಿಂಗ್ ಹೋದಾಗ್ತದೆ. ಸಂಡೇಸು ನಮ್ಮ ಮನೆ ಒಳಗಡೆ ಅಂತೂ ಸಖತ್ತಾಗಿರತ್ತೆ. ನನಗೆ ತುಂಬ ಇಷ್ಟ ಆಗತ್ತೆ. ಟಯರಿಂಗ್ ಡೇ ಆದ್ರೂ ಕೂಡ ಸಂಜೆ ಟೈಮು ದೀಪ ಎಲ್ಲ ಹಚ್ಚೋದ್ಮೇಲೆ ಕುತ್ಕೊಂತೀನಲ್ಲ, ಸಾಂಬ್ರಾಣಿ ಹೊಗೆ, ಆಹಾ ಎಂತ ಡಿವೈನ್ ಫೀಲಿಂಗ್ ಕೊಡ್ತಾ ಇರತ್ತೆ ಗೊತ್ತಾ. ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಿರತ್ತೆ, ಎತ್ತಾಗ ನೋಡಿದ್ರು ಫುಲ್ ಕ್ಲೀನಾಗಿ ಕಾಣ್ತಾ ಇರುತ್ತೆ. ನಮ್ಮ ದೇವ್ರ ಮನೆ ಅಂತೂ ಪಳಪಳ ಅಂತ ಇರುತ್ತೆ. ಹೀಗೆ ಪೂಜೆ
ಪೂಜೆ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ದು. ಮನು ಇವಾಗ ಕೆಲಸಕ್ಕೆ ಎದ್ದು ಬಂದರು. ಹೊಟ್ಟೆ ಹಶ್ವಾಗ್ತಾ ಇದೆಯಂತೆ ಮನುಗೆ. ಇಲ್ಲಾಂದ್ರೂ ಮಧ್ಯಾಹ್ನನೇ ಮಿಲ್ಕ್ ಶೇಕಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಲಲ್ಲಿ ನೆನ್ಸಕ್ಕೆ ಇಟ್ಟಿದ್ದೆ. ಬಟ್ ನಾನು ಒಬ್ಳಿಗೆ ಹಾಕ್ಕೊಂಡಿದ್ದೆ. ಇವರು ಏನೋ ಬೇಕು ಅಂತ ಅವ್ರೆ. ಹೌದು, ನೀನ್ ನನ್ ಬಿಟ್ಟು ಏನು ಮಾಡಂಗಿಲ್ಲ. ಚಾನ್ಸೇ ಇಲ್ಲ. ಆದ್ರೆ ನೀನು ಒಂದೊಂದು ಮೂಡ್ ಇದ್ದಂಗೆ ಅಲ್ವಾ. ಒಂದೊಂದ್ ದಿನ ಬೇಡ ಮಂಜು ಅಂದ್ಬಿಡ್ತೀಯ, ಒಂದೊಂದ್ ದಿನ ಕೊಡು ಮಂಜು ಅಂತೀಯ. ಹಂಗಾಗಿ ಏನು ಪ್ಲಾನ್ ಮಾಡಕ್ ಹೋಗಲ್ಲ ನಿನಗೆ. ಇನ್ಸ್ಟಂಟ್ ಅಲ್ಲೇ ಆನ್ ಸ್ಪಾಟ್ ಪ್ಲಾನಿಂಗ್ ಆಗುತ್ತೆ ನಿಂದು. ಕರೆಕ್ಟ್. ನಾವು ಹಂಗೆ ಆಪಲ್ ಮಿಲ್ಕ್ ಶೇಕ್ ಮಾಡ್ಬಿಡ್ತೀನಿ ಇವತ್ತು. ಬನಾನಾ ಬೇಡ. ಹೆಂಗಿರು ತಿಂತ ಇಲ್ಲ. ಅದಕ್ಕೆ ಆಪಲ್ ತಂದಿಟ್ಟೆ 4-5 ಡೇಸ್ ಆಯ್ತು. ಅದೇನೋ ಗಮನನೇ ಹೋಗ್ತಿಲ್ಲ ಆ ಕಡೆ ತಿನ್ನೋದಕ್ಕೆ. ಅದಕ್ಕೆ ಇವತ್ತು ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಟ್ಟು, ಸಂಡೇ ಅಲ್ವಾ ವೆಜ್ಜು ನಾವು ಇವತ್ತು ನಾಳೆ ಇನ್ನು ಟ್ಯೂಸ್ಡೇ ತನಕ ಕಾಯಬೇಕು. ಅದಕ್ಕೇನೆ ಏನಾದ್ರೂ ಹಿಂಗೆ ಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇರತ್ತೆ. ಸಂಡೇ ಮಂಡೇ ಬಂತು ಅಂದ್ರೆ ಈ ಮನು ಜೊತೆ ಸೇರ್ಕೊಂಡು ನಾನು ಹಾಳಾಗೋಗ್ಬಿಟ್ಟಿದ್ದೀನಿ. ಮೊದ್ಲೆಲ್ಲ ಹಿಂಗೆ ಅನ್ನಿಸ್ತಾನೆ ಇರ್ಲಿಲ್ಲ ನನಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ನೀನು ಸಂಡೇಸ್ ಬಂದರೆ ಕ್ರಿಬ್ ಮಾಡ್ತಾ ಇರ್ತೀಯಲ್ಲ, ಇವತ್ತು ಸಂಡೇ ನನಗೇನಾದ್ರು ತಿನ್ನಬೇಕು ಸಂಡೇ ಅಂತ. ಅದು ಕೇಳಿ 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 ಅದೇ ಅಭ್ಯಾಸ ಆಗೋಗ್ಬಿಟ್ಟೈತೆ ನನಗೂ. ಯಾವಲ್ಲ ಅದು ಹಂಗೆ ಆಗೋದು. ಯಾವತ್ತು ರೆಸ್ಟ್ರಿಕ್ಷನ್ ಇರ್ತಾವಲ್ಲ ಅವಾಗ ಅದು ಬೇಕು ಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗ್ತೈತೆ. ನಮಗೂ ಹಂಗೆ ಕ್ರೇವಿಂಗ್ ಸ್ಟಾರ್ಟ್ ಆಗೋದು ಅಲ್ವಾ. ಅದು ಒಳ್ಳೇದಲ್ಲ. ಮಾರ್ವಲಸ್, ಎಕ್ಸ್ಟ್ರಾಡಿನರಿ. ನೆನ್ನೆ ಕುಡ್ದಿದ್ಕು ಇವತ್ತು ಕುಡ್ದಿದ್ಕು ಟೇಸ್ಟ್ ಎಷ್ಟು ಡಿಫ್ರೆನ್ಸ್ ಐತೆ. ಒಂದೊಂದು ಫ್ರೂಟ್ ಒಂದೊಂದು. ಕೋಕೋ ಪೌಡ್ರ್ ಹಂಗೆ ಇದಾಗ ಕೋಕೋ ಪೌಡ್ರು ಚಾಕ್ಲೇಟ್ ಫ್ಲೇವರ್ ಕೊಡುತ್ತಲ್ವಾ. ನೀನು ಅದೇನು ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನಬೇಕು ಅಂತಿದ್ದೆ, ನಾನೇನು ಐಡ್ ಅಂಡ್ ಸೀಕ್ ತಿನ್ನಬೇಕು ಅಂತಿದ್ದೆ, ಅದೆಲ್ಲ ಇದರಲ್ಲೇ ಫುಲ್ಫಿಲ್ ಆಗೋಗುತ್ತೆ. ಸಾಕಾಗಿದೆ. ನೀವು ಯಾರು ಮಿಲ್ಕ್ ಶೇಕ್ ಮಾಡ್ತಾರೆ ಕೋಕೋ ಪೌಡ್ರನ್ನ ಹಾಕೊಂಡು ಕುಡಿದು ನೋಡಿ, ಸಖತ್ತಾಗಿರುತ್ತೆ. ಇವತ್ತಿನ ಮೋಸ್ಟ್ ಅವೈಟೆಡ್ ಟೈಮ್ 7 o'clock. ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು 10 minutes ಇದೆ. ಕ್ರಿಕೆಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗೆ. ಇಬ್ರು ಕುತ್ಕೊಂಡು ಆರಾಮಾಗಿ ನೋಡೋಣ ಅಂತ ಅನ್ಕೊಂಡ್ವಿ. T20 ಬೇಗ ಮುಗ್ದೋಗ್ಬಿಡತ್ತೆ ಒಂದು 3 hours ಅಲ್ಲಿ. 12 ಗಂಟೆ ಆಗೇ ಅಲ್ವಾ. ಬಟ್ ಇದೇ ಇಷ್ಟು ಲಾಂಗ್ ಎಳಿಯೋದು. IPL ಅಲ್ಲೆಲ್ಲ 7ಗೆ ಸ್ಟಾರ್ಟ್ ಆದರೆ 10:00 ಮುಗ್ದೇ ಹೋಗ್ಬಿಡುತ್ತೆ ಇಲ್ವಾ. 11-12 ಗಂಟೆ ಆಗೋದು. ಇದು ಅವತ್ತೇ ಗೊತ್ತಿಲ್ಲ ಎಷ್ಟು ಗಂಟೆಗೆ ಮ್ಯಾಚ್ ಇರೋದು. 7 o'clock ಮ್ಯಾಚು. ಬಟ್ 6:30 ಟಾಸ 7ಗೆ ಟಾಸ ಗೊತ್ತಿಲ್ಲ. ಕುತ್ಕೊಂಡು ನೋಡಿ. 7 o'clock ಮ್ಯಾಚ್. 7 ಅಂದ್ರೆ 7ಗೆ ಟಾಸ ಇಲ್ಲ 7ಗೆ ಸ್ಟಾರ್ಟ್ ಆಗತ್ತೆ ಇನ್ನಿಂಗ್ಸು ಗೊತ್ತಿಲ್ಲ. ಒಟ್ನಲ್ಲಿ 7ಗೆ ನೋಡಿ ಆನ್ಲೈನ್ ಚೆಕ್ ಮಾಡ್ತೀನಿ. ಓಕೆ. ಸೊ ಇವಾಗ ಕಂಪ್ಲೀಟ್ ಬ್ಯುಸಿ ನಾವು. ನಮ್ಮ ಸಂಡೇ ಈಗಿತ್ತು. ಅಡುಗೆಗೆಲ್ಲ ಇಟ್ಟು ಬಂದಿದ್ದೀನಿ. ಮಧ್ಯಾಹ್ನ ಏನು ಮಾಡಲಿಲ್ವಲ್ಲ ಇವತ್ತು. ಮನು ನಿನ್ನ ಫೇವ್ರೆಟ್ ಮಾಡ್ತಾ ಇದ್ದೀನಿ ಮನು. ಏನು? ಆಂಧ್ರ ಸ್ಟೈಲ್ ಪಪ್ಪು. ವೆರಿ ಗುಡ್. ಬೇಳೆ ಸಾಂಬಾರ್, ಮುದ್ದೆ, ಅನ್ನ. ಬೇಳೆ ಕೂಗಿಸಿ ಇಟ್ಟಿದ್ದೀನಿ. ಆಮೇಲೆ ಹೋಗಿ ಒಗ್ಗರಣೆಗೆ ಹಾಕೋಣ ಅಂತ ಊಟ ಟೈಮಿಗೆ. ಇಷ್ಟ ಆಗಿತ್ತು ನಮ್ಮ ಸಂಡೇ. ಇನ್ಮೇಲೆ ಏನಿದ್ರು ಕುತ್ಕೊಂಡು ಆರಾಮಾಗಿ TV ನೋಡಿಕೊಂಡು ರಿಲ್ಯಾಕ್ಸ್ ಮಾಡೋದು ಅಷ್ಟೇ. 8 ಗಂಟೆಗೆ ಮ್ಯಾಚ್. 8 ಗಂಟೆಗೆ ಹಂಗಾರೆ 7 ಗಂಟೆಗೆ ಟಾಸು. 7:15 ಟಾಸ್. ಮೇ ಬಿ ಅದು ಪಿಚ್ ರಿಪೋರ್ಟ್ ಎಲ್ಲ ಕೊಡ್ತಾರಲ್ಲ ಅದಿರಬೇಕು. ಗ್ರೌಂಡ್ ರಿಪೋರ್ಟು, ಪಿಚ್ ರಿಪೋರ್ಟು ಎಲ್ಲ ಕೊಡ್ತಾರಲ್ಲ ಅದು ಸ್ಟಾರ್ಟ್ ಆಗುತ್ತೇನೋ. ಹಂಗಾರೆ ಕೂತ್ಕೊಂಡು ನಾನು ಯಾವ್ದಾದ್ರು ಬೇರೆ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಎಂಜಾಯ್ ಮಾಡಿ. ಇಟ್ಸ್ ಮೈ TV ಟೈಮ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.